as we go forward. So I would request you to cover everything. It's going to be an interesting session today for us. Thank you very much. Stay back. When we look at cancer-related deaths, Of specialists who are here who can help you take away a lot of messages. Sweets. The little healthier option would probably be a dark chocolate in an advanced stage. And how do we detect the disease early? We are talking about breast is a very superficial organ. It gets in flavonoids. Now there. ದೋಷ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಇದೆ ಆಮೇಲೆ There's an amazing beautiful badge to remind ourselves about ourselves. Nobody else is going to remind us. Recently conducting a press briefing. What is it against any ಸಂತೋಷ ಆಗ್ತಾ ಇದೆ ಯಾಕೆಂದರೆ ಈ ಒಂದು ಚಾಕೊಲೇಟ್ ಕ್ಯಾಂಪೇನ್ ಮುಖಾಂತರ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಕಾರ್ಯಕ್ರಮನ ಪೋಲೋ ಕಡೆಯಿಂದ ಇಷ್ಟು ಒಂದು ದೊಡ್ಡ ಪ್ರತಿಷ್ಠಿತ ಸಂಸ್ಥೆ ಅವರು ಒಂದು ಇನಿಷಿಯೇಟಿವ್ ತಗೊಂಡಿದ್ದಾರೆ. ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾಯಿದೆ. ಮತ್ತು ಪ್ರತಿ ಹೆಣ್ಣಿಗೂ ಈ ವಿಷಯದ ಬಗ್ಗೆ ಗೊತ್ತಾಗಬೇಕು. ಮತ್ತು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಕೇಸಸ್ ಜಾಸ್ತಿ ಕೂಡ ಇರೋದರಿಂದ ಈ ಮೆಸೇಜ್ ರೀಚ್ ಆಗಬೇಕು. ಎಲ್ಲರೂ ಹೋಗಿ ಅಂದರೆ ಇವರು ಯಾವ ಕಿಟ್ ಕೊಡ್ತಾ ಇದ್ದಾರೆ ಅದರಲ್ಲಿ ಅದನ್ನು ಸ್ಕ್ಯಾನ್ ಮಾಡಿ ಸೆಲ್ಫ್ ಚೆಕಪ್ ಯಾವ ರೀತಿ ಮಾಡೋದು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಜೊತೆಗೆ ಇವ್ರು ಸೆಂಟರ್ಸಲ್ಲಿ ಹೋಗಿ ಟೆಸ್ಟಿಂಗ್ ಮಾಡಿಸಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಆಮೇಲೆ ಪ್ರತಿಯೊಬ್ಬರಿಗೂ ವರ್ಷಕ್ಕೆ ಒಂದು ಬಾಡಿ ಚೆಕಪ್ ಮಾಡಿಸ್ಲೇಬೇಕು. ಸೊ ನಮ್ಮ ಆರೋಗ್ಯಕ್ಕಿಂತ ಏನೂ ಮುಖ್ಯ ಇಲ್ಲ. ನಮ್ಮ ಆರೋಗ್ಯ ಚೆನ್ನಾಗಿದ್ದಾರೆ. ಯಾಕೆಂದರೆ ಒಂದು ಸಮಾಜ, ಒಂದು ರಾಜ್ಯ, ಒಂದು ರಾಷ್ಟ್ರ ಬೆಳಿಬೇಕು ಅಂದರೆ ಆರೋಗ್ಯ ಬಗ್ಗೆ ಗಮನ ಕೊಡೋದು ಅದು ನಮ್ಮ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಸೊ ನಾವು ಇನ್ನೂ ನಮ್ಮ ರಾಷ್ಟ್ರ ಬಲಿಷ್ಠ ಆಗಿರಬೇಕು ಅಂತ ಪ್ರತಿಯೊಬ್ಬರು ಅವರ ಆರೋಗ್ಯದ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಹೇಳೋಕೆ ಇಷ್ಟಪಡ್ತೀನಿ. very important campaign. This is a breast cancer month, and this month we want everyone to understand that early diagnosis is the main way of achieving a cure. In fact, if someone is diagnosed with stage 1 breast cancer, the cure rate is about 95%, as opposed to stage 4 where the cure rate is less than 5%. Now, the only way for to be diagnosed in early stage is to come forward early through a screening program. And this Chocolate is one of those ways in which we are trying to educate all the women in our society that please check your breast once a month regularly, or come forward for a screening mammogram once in 1 or 2 years, because early diagnosis does save lives. This is one of those few cancers where we can save lives if diagnosed early. So this is my only message to the whole community, whether it is in Bangalore or in rural community or across the nation, that please examine your breast once a month or get a mammogram checked once every 1 or 2 years. ಈ ಅಕ್ಟೋಬರ್ ಮಂತು ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂತ ಮಾಡಿದ್ದು ಏನಕ್ಕೆ ಅಂತಂದರೆ ಇಲ್ಲಿ ಇಂಡಿಯಾದಲ್ಲಿ ಎಸ್ಪೆಷಲಿ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ, ಎಸ್ಪೆಷಲಿ ಸಣ್ಣ ವಯಸ್ಸದವ್ರಿಗೆ. ನೀವು ಹೇಳ್ದಂಗೆ ಎಷ್ಟೊಂದು ಜನ ಹೇಳೋದು ಅಂದರೆ ಜನಗಳು ಅಂಜರಿಕೆಯಿಂದ ಅವ್ರಿಗೆ ಬಂದು ಈವನ್ ಯಾವುದೋ ಒಂದು ಲಂಪ್ ಬಂದ್ರೂ ಹೋಗಿ ತೋರಿಸ್ಕೊಳ್ಳಲ್ಲ, ಇಲ್ಲ ಲೇಟ್ ಮಾಡ್ತಾರೆ. ಇದು ಎರಡೂ ತಪ್ಪು. ಸೊ ಈ ಮಂತಲ್ಲಿ ಏನಪ್ಪ ಅಂತಂದರೆ ಮೊದಲು ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಮಾಡೋದಕ್ಕೆ ಅಂತ ಬ್ರೆಸ್ಟ್ ಕ್ಯಾನ್ಸರ್ ಐಡೆಂಟಿಫೈ ಮಾಡೋದು ತುಂಬ ಈಸಿ ಆಗಿರುತ್ತೆ. ಏನಕ್ಕೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಅವರನ್ನೇ ಟೆಸ್ಟ್ ಮಾಡಿ ತಿಂಗಳಿಗೊಂದ್ಸಲಿ ಟೆಸ್ಟ್ ಮಾಡಿ ನೋಡ್ಕೊಬೇಕು. ಯಾವುದೇ ಒಂದು ಗಂಟು ಅಥವಾ ಅಬ್ನಾರ್ಮಲ್ ಏನಾರ ಕಾಣಿಸ್ತು ಅಂತಂದರೆ ತಕ್ಷಣ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಡಾಕ್ಟ್ರಿಗೆ ತೋರಿಸಿದ್ರೆ ಅಕಸ್ಮಾತ್ ಕ್ಯಾನ್ಸರ್ ಅರ್ಲಿಯಾಗಿ ಡಯಾಗ್ನೋಸ್ ಆಯಿತು ಅಂದರೆ ಕ್ಯೂರ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ನಾವು ಈ ಕ್ಯಾಂಪೇನಲ್ಲಿ ಚೆಕ್ ಇಟ್ ಬಿಫೋರ್ ಇಟ್ ಇಸ್ ಟೂ ಲೇಟ್. ಸೊ ಅದಕ್ಕಿಂತ ಮುಂಚೆನೇ ನೀವು ನಾವೇನೇ ಮುಂದುವರಿಕೆ ನೋಡಿಕೊಂಡು ತೋರಿಸ್ಕೊಳ್ಳೋದು ಒಳ್ಳೆಯದು. ಇದರಲ್ಲಿ ಒಂದು ಚಾಕ್ಲೇಟ್ ಇದೆ. ಚಾಕ್ಲೇಟ್ ಈಸ್ ಆಲ್ಸೋ ಡಾರ್ಕ್ ಚಾಕ್ಲೇಟ್ ಹೆಲ್ತ್ ಬೆನಿಫಿಟ್ಸ್ ಅಂತಲೂ ಹೇಳ್ತಾ ಇದ್ದೀವಿ. ಪ್ಲಸ್ ನೀವು ಯಾರೋ ಕ್ವಶನ್ ಕೇಳಿದ್ರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಎಲ್ಲ ಏನು ಮಾಡೋದು ಅಂತ, ಅದರಲ್ಲೊಂದು QR ಕೋಡ್ ಇದೆ. ಆ QR ಕೋಡನ್ನು ಸ್ಕ್ಯಾನ್ ಮಾಡಿ ನೋಡಿದ್ರೆ ಅದು ಆ್ಯಕ್ಚುಲಿ ಲಿಂಕಿಗೆ ಹೋಗುತ್ತೆ. ಅದರಲ್ಲೆಲ್ಲದೂ ಎಲ್ಲ ಇನ್ಫಾರ್ಮೇಷನ್ನು ಕೊಟ್ಟಿದೆ. ಸೊ ಇವಾಗ ಎಲ್ಲರೂ ಈಗೇನಪ್ಪ ಅಂತಂದರೆ ಈಗ ನೋಡಿದ್ರೆ ಎಲ್ಲರ ಹತ್ರ ಮೊಬೈಲು ಮತ್ತು ರೀಲ್ಗಳು ಮತ್ತು ಆ್ಯಪ್ ಬೇಸ್ಡ್ ಎಲ್ಲದು ಇರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಜನಗಳಿಗೆ ರೀಚ್ ಆಗಿ
ನಮ್ಮ ಇದ್ರ ಬಗ್ಗೆ ಅರಿವು ಕೊಟ್ಕೊಳ್ಳೋದು ಇಂಪಾರ್ಟೆಂಟ್ ಅಂತ. ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಅಷ್ಟೇ ಅಲ್ಲದೆ ಅಕಸ್ಮಾತ್ ಏನಾದರೂ ಐಡೆಂಟಿಫೈ ಮಾಡ್ತು ಅಂತಂದರೆ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿದೆ. ಈವನ್ ನೀವು ಅರ್ಲಿ ಡಯಾಗ್ನೋಸಿಸಲ್ಲಿ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಇರುತ್ತೆ. ಈವನ್ ಇನ್ ಅಡ್ವಾನ್ಸ್ ಸ್ಟೇಜಸ್ ಅಥವಾ ಸ್ಟೇಜ್ 4ಅಲ್ಲೂ ನಾವು ಅಡ್ವಾನ್ಸ್ಮೆಂಟ್ ಇರೋದ್ರಲ್ಲಿ ಟ್ರೀಟ್ಮೆಂಟ್ ಅಡ್ವಾನ್ಸ್ಮೆಂಟ್ ಎಲ್ಲ ಚೆನ್ನಾಗಿದೆ. ಅದರಲ್ಲಿ ಸರಿಯಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.